ರಾಮುಲು ಅಸಮಾಧಾನ ಸ್ಫೋಟಗೊಳ್ತಾ ಇದ್ದಂತೆ ಒಂದು ಕಡೆ ಕಾಂಗ್ರೆಸ್ ಕೂಡ ರಾಮುಲುರನ್ನ ಸೆಳೆಯೋ ಪ್ರಯತ್ನ ಮಾಡ್ತಾ ಇದೆ ಅನ್ನೋ ಸುದ್ದಿ ಬಂತು. ಇನ್ನೊಂದು ಕಡೆ ಪಕ್ಷದೊಳಗೆ ಏನಾಗ್ತಾ ಇದೆ, ರಾಮುಲುರನ್ನ ವಿಶ್ವಾಸಕ್ಕೆ ಪಡೆಯೋದಕ್ಕೆ ಯತ್ನಾಳ್ ಟೀಮ್ ಮುಂದಾಗಿದೆಯಂತೆ. ಬಿಜೆಪಿ ರೆಬೆಲ್ಸ್ ಟೀಮ್ ನಿಂದ ಶ್ರೀರಾಮುಲು ಸಂಪರ್ಕಿಸೋ ಪ್ರಯತ್ನ ಆಗಿದೆಯಂತೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಶ್ರೀರಾಮುಲುಗೂ ಕೂಡ ಅಸಮಾಧಾನ ಇದೆ. ಇದು ಯತ್ನಾಳ್ ಟೀಮ್ಗೆ ಬೇಕಾಗಿರೋದು. ಇಡೀ ಯತ್ನಾಳ್ ಟೀಮ್ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಸಿಡಿದೆದ್ದು ಕೂತಿದೆ. ಇದೆಲ್ಲದರ ಮಧ್ಯೆ ಶ್ರೀರಾಮುಲು ಕೂಡ ವಿಜಯೇಂದ್ರ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರೋದು. ಯತ್ನಾಳ್ ಟೀಮ್ ಹಾಗಾದ್ರೆ ರಾಮುಲುರನ್ನ ವಿಶ್ವಾಸ ಪಡೆಯೋದಕ್ಕೆ ನೋಡ್ತಾ ಇದೆಯಾ? ರಾಜ್ಯಾಧ್ಯಕ್ಷ ಹುದ್ದೆ ಕೊಟ್ರೆ ನಿಭಾಯಿಸ್ತೀನಿ ಅಂತ ಹೇಳಿದ್ರು ಶ್ರೀರಾಮುಲು. ಶ್ರೀರಾಮುಲು ಬಂಡೇಳ್ತಾ ಇದ್ದಂತೆ ಅವರನ್ನು ವಿಶ್ವಾಸಕ್ಕೆ ಪಡೆಯೋದಕ್ಕೆ ರೆಬೆಲ್ಸ್ ಟೀಮ್ ಯತ್ನ ನಡೆಸ್ತಾ ಇದೆ. ತಮ್ಮ ಬಲವನ್ನ ಈ ಮೂಲಕ ಹೆಚ್ಚಿಸಿಕೊಳ್ಳೋದಕ್ಕೆ ರಾಮುಲುರನ್ನ ವಿಶ್ವಾಸಕ್ಕೆ ಪಡೆಯೋ ಪ್ರಯತ್ನ ಯತ್ನಾಳ್ ಟೀಮ್ ನಿಂದ ನಡೀತಾ ಇದೆಯಾ? ಇಲ್ಲಿ ಹೇಗಾಯ್ತು ಅಂತ ಅಂದ್ರೆ, ಶತ್ರುವಿನ ಶತ್ರು ನನಗೆ ಮಿತ್ರ ಅನ್ನೋ ಹಾಗಾಯ್ತು ಯತ್ನಾಳ್ ಟೀಮ್. ಯತ್ನಾಳ್ ಮತ್ತು ಅವರ ಟೀಮ್ಗೆ ವಿಜಯೇಂದ್ರ ಬೇಡ. ಈಗ ಶ್ರೀರಾಮುಲು ಕೂಡ ವಿಜಯೇಂದ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇರೋದ್ರಿಂದ ಸಹಜ ರಾಮುಲುರನ್ನ ಮತ್ತೆ ತಮ್ಮತ್ತ ಸೆಳೆಯುವಂತಹ ಪ್ರಯತ್ನದಲ್ಲಿ ಯತ್ನಾಳ್ ಟೀಮ್ನವರಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಈ ಮೂಲಕ ತಮ್ಮ ಬಲವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಪ್ರಯತ್ನ ನಡೀತಾ ಇದೆ. ಒಂದು ಕಡೆ ರಾಜ್ಯ ಬಿಜೆಪಿಯ ಗೊಂದಲವೇ ಇನ್ನೂ ಬಗೆಹರಿದಿಲ್ಲ. ಆ ಗೊಂದಲಕ್ಕೆ ತುಪ್ಪ ಸುರಿದಂತೆ ಬಳ್ಳಾರಿ ಪಾಲಿಟಿಕ್ಸ್ ನಲ್ಲಿ ಆಗ್ತಾ ಇದೆ. ಬಿಜೆಪಿಯಲ್ಲಿ 3 ಬಣ ಇದೆ. ಒಂದು ವಿಜಯೇಂದ್ರ ಬಣ, ಇನ್ನೊಂದು ಯತ್ನಾಳ್ ಬಣ, ಮತ್ತೊಂದು ತಟಸ್ಥ ಬಣ. ಒಂದಷ್ಟು ಹಿರಿಯರಿದ್ದಾರೆ. ಆದ್ರೆ ಈಗ ನೋಡಿದ್ರೆ ರಾಮುಲುರನ್ನ ತಮ್ಮತ್ತ ಸೆಳೆಯೋ ಪ್ರಯತ್ನ ಯತ್ನಾಳ್ ಟೀಮ್ ನಿಂದ ನಡೆದಿದೆ. ರಾಮುಲು ರೆಡ್ಡಿ ಜಟಾಪಟಿ. ರಾಮುಲು ಪಕ್ಷ ಬಿಡಲ್ಲ ಅಂತ ಜಾರಕಿಹೊಳಿ ಹೇಳಿದ್ದಾರೆ. ಶ್ರೀರಾಮುಲು ಜನಾರ್ದನ ರೆಡ್ಡಿ ಜಗಳದ ಬಗ್ಗೆ ಟಿವಿ ನೋಡಿದೀವಿ. ರಾಮುಲು ಪಕ್ಷ ಬಿಡೋ ಪ್ರಶ್ನೆನೇ ಇಲ್ಲ. ಡಿಕೆ ಶಿವಕುಮಾರ್ ಸುಳ್ಳು ಪ್ರಚಾರದ ಪ್ರಿಯ ಅವರು. ಡಿಕೆಶಿಯಿಂದ ಶ್ರೀರಾಮುಲುಗೆ ಕಾಂಗ್ರೆಸ್ಗೆ ಆಹ್ವಾನ ಅನ್ನೋ ಆರೋಪ. ಡಿಕೆ ಶಿವಕುಮಾರ್ ಜಳಕ ಮಾಡಿಕೊಂಡು ಡಗ್ಗು ಹೊಡೆಯೋ ಮನುಷ್ಯ. ಡಿಕೆ ಶಿವಕುಮಾರ್ ರಿಂದ ರಾಮುಲು ಆಪರೇಷನ್ ಪ್ರಯತ್ನಕ್ಕೆ ಜಾರಕಿಹೊಳಿ ವ್ಯಂಗ್ಯವಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಕೊಟ್ಟಂತ ಸ್ಟೇಟ್ಮೆಂಟ್ ಇದೆ. ಬಿಜೆಪಿಲಿ ಅಧ್ಯಕ್ಷ ಬದಲಾವಣೆ ಬಗ್ಗೆ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಧ್ಯಕ್ಷ ಬದಲಾವಣೆ, ಹೊಸ ಅಧ್ಯಕ್ಷರ ನೇಮಕ ಇವೆಲ್ಲ ಹೈಕಮಾಂಡ್ಗೆ ಬಿಟ್ಟಂತದ್ದು ಅಂತ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ. ಈಗ ರಾಮುಲು ಅವ್ರದ್ದು ಟಿ ವಿಯಲ್ಲಿ ನೋಡಿದೆ, ನಾ ಅದು ಕರೆ ಮಾಡಲಿಲ್ಲ. ಯಾರಿಗೆ ಊಹೆ ಮಾಡಿದ ಟಿ ವಿಯಲ್ಲಿ ಕೊಟ್ಟರೆ ಗೊತ್ತಿಲ್ಲ. ಅದು ಕಳೆದ 1-8 ದಿವಸದಿಂದ ಅವರೇ ಮಾಡಿದರು, ನಾನು ಮಾತಾಡಿದ್ದೆ. ಆದರೆ ಕೆಲವು ವಿಷಯ ಚರ್ಚೆ ಮಾಡಿದ್ದೆ. ಪಕ್ಷ ಹಿತದೃಷ್ಟಿಯಿಂದ ಒಳ್ಳೆ ಲೀಡರ್ ಅದ, ನಮ್ಮ ಸಮಾಜದ ಒಬ್ಬ ನಾಯಕದ. ಈಗ ಅವರ ಇಬ್ಬರು ಗೆಳೆತನ ಮಧ್ಯೆ ಬಿರುಕು ಬಂದದ್ದು ನನಗೇನು ಗೊತ್ತಿಲ್ಲ. ಅದ್ರ ಬಗ್ಗೆನೇ ಚರ್ಚೆ ಮಾಡೋಕೆ ಹೋಗಲ್ಲ. ಆದರೆ ಒಂದು ಮಾತು ಹೇಳ್ತೀನಿ, ಮಾಧ್ಯಮ ಮುಖಾಂತರ ನಮ್ಮ ರಾಮುಲು ಅವರು ನಮ್ಮ ಸಮಾಜದ ಒಬ್ಬ ಒಳ್ಳೆಯ ಲೀಡ್ರು, ನಮಗೂ ದೂರಿನ ಸಂಬಂಧಿಕ. ಅವನು ಒಳ್ಳೇದಾಗಲಿ, ಅವನ ಜೊತೆ ಗಟ್ಟಿಯಾಗಿ ನಾವು ನಿಲ್ತೇವೆ. DKಶಿ ಜಳಕ ಮಾಡ್ಕೊಂಡು ಡಗ್ಗು ಮನುಷ್ಯ. ಅವನು ಸುಳ್ಳು ಪ್ರಚಾರ ಪ್ರಿಯ. ಯಾರೂ ಫೋನ್ ಮಾಡಿದ್ರೆ ಯಾರೂ ಹೋಗಿರೋದಿಲ್ಲ. ನಾವು ರಾಮುಲು ಎತ್ತಿ ನಮ್ಮ ಪಕ್ಷ ಬಿಡೋ ಚಾನ್ಸೇ ಇಲ್ಲ. ಒಬ್ಬ ಮುಂದಿನ ಒಳ್ಳೆಯ ಭವಿಷ್ಯ ಇದೆ. ರಾಮುಲು ಒಳ್ಳೇದಾಗ್ತದೆ. ಅವರೇನು ಪಕ್ಷ ಬಿಡುವಂಥ ಚಿಂತನೆ ಮಾಡುವಂಥ ಮನುಷ್ಯ ಅಲ್ಲ ಅನ್ನಿಸ್ತದೆ. ಅಧ್ಯಕ್ಷ ಬದಲೇ ಮಾಡೋದು ಅಥವಾ ಹೊಸ ಅಧ್ಯಕ್ಷ ಮಾಡೋದು, ಯುದ್ಧ ಮುಂದುವರಿಸೋದು ಹೈಕಮಾಂಡ್ ನಿರ್ಣಯ. ಹೈಕಮಾಂಡ್ ನಮ್ಮ ಅನಿಸಿಕೆ ನಾವು ಹೇಳಿದ್ದೇವೆ. ಪದೇ ಹೇಳೋದು ಸರಿಯಲ್ಲ. ನಮ್ಮ ಏನು ಮಾಡಬೇಕು ನಾವು ಹೈಕಮಾಂಡ್ ತಿಳಿಸಿದ್ದೇವೆ. ಹೈಕಮಾಂಡ್ ಏನು ಇರ್ತದೆ ಸ್ವಾಗತ ಮಾಡ್ತೇವೆ ಅಷ್ಟೇ. ಈ ಸಂದರ್ಭ ಈಗ ರಾಮುಲು ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.